ಯಥಾ ಪ್ರಕಾರ ರುಕ್ಮಿ ಪಾಂಡವರಿಗೂ ಸಹಾಯ ಮಾಡಲಿಲ್ಲ, ಕೌರವರಿಗೂ ಸಹಾಯ ಮಾಡಲಿಲ್ಲ, ಹೀಗೆ ಹೋಗಿಬಿಟ್ಟ. ಪ್ರತ್ಯಾಖ್ಯಾತೇನಾಪಿ ಸಮತಾ ಶೂರಮಾನಿನ ರೌಹಿಣಿಯಶ್ಚ ವಾರ್ಷ್ಣೇಯ ರುಕ್ಮಿ ಚ ವಸುಧಾಧಿಪ ಇಬ್ಬರು ಮಾತ್ರ ಯುದ್ಧದಲ್ಲಿ ಭಾಗಗೊಳ್ಳದಿದ್ದರು. ಈ ಬಲರಾಮ ದೇವರು ಯಾವಾಗ ಯುದ್ಧವನ್ನು ಬಿಟ್ಟರೋ, ಯುದ್ಧವಾಡಿಲ್ಲ, ಆಗ ಅಕ್ರೂರ, ಸಾಂಬ ಇವರು ಕೂಡ ಯುದ್ಧವಾಗಿ ಬರಲಿಲ್ಲ. ಪ್ರದ್ಯುಮ್ನ ಯಾರು ಯುದ್ಧ ಬರಲಿಲ್ಲ. ಕೃಷ್ಣ ಅವರು ಅಂತೂ ಹೇಳಿಲ್ಲ, ಅಂದ್ರಾದ್ರೂ ಬನ್ನಿ, ಬಿಟ್ಟಾದ್ರೂ ಬಿಡಿ, ನೀವೇನ್ ಮಾಡಿಲ್ಲ. ಬಲರಾಮ ದೇವರು ಅವರು ಹೇಳಿದಾಗ ಒಂದು ಸರಿ ಅಂತ ಅನಿಸ್ತದೆ, ಯುದ್ಧ ಮಾಡೋದು ಸರಿ ಅಲ್ಲ, ನಾನು ಅದರಲ್ಲಿ ಭಾಗವಹಿಸಬಾರ್ದು, ಅವರವ್ರ ತಲೆ ಕಟ್ಟಿದ್ದು ನಾವ್ಯಾಕಪ್ಪ ಅಂತಿದ್ದೇನೆ, ಬಿಟ್ಬಿಡ್ರಿ. ಕೃಷ್ಣ ಅಂದ, ನೀವು ಬಿಟ್ಬಿಡಿ, ನೀವು ಹೋಗೋದೇ ಒಳ್ಳೆಯದು. ನನಗೆ ಈ 5 ಜನರನ್ನು ಬದುಕಿಸೋದಿದೆ, ಇಟ್ ಈಸ್ ಮೈ ಮಿಷನ್. ಅದನ್ನು ನೀವು ಬರದೇ ಇದ್ದದ್ದೇ ಒಳ್ಳೆಯದು. ಯಾಕೆಂದ್ರೆ ಧೃಷ್ಟದ್ಯುಮ್ನ, ದ್ರೌಪದಿಯ 5 ಜನ ಮಕ್ಕಳು, ಸುಭದ್ರೆಯ ಮಗನಾದ ನನ್ನ ತಂಗಿಯ ಮಗನಾಗಿರ್ತಕ್ಕ ಅಭಿಮನ್ಯು ಎಲ್ಲರ ಕೊಲೆ ಮಾಡಿಸುವುದೇ ನನ್ನ ಉದ್ದೇಶ. ಆದ್ರಿಂದ ಪ್ಲೀಸ್ ನೀವ್ಯಾರು ಒಳತರಬೇಡಿ, ನೀವೆಲ್ಲರೂ ಯುದ್ಧದಿಂದ ಹೊರಗೋಗಿ. ನೀವು ಬಲರಾಮ ಜೊತೆ ತೀರ್ಥಯಾತ್ರೆಗೆ ಹೋಗ್ತೀರೋ, ನಿಮ್ಗೆ ದ್ವಾರಕ್ಕೆ ಹೋಗ್ತೀರೋ ಹೋಗಿ, ಯಾರು ಅಂತ ಪರಮಾತ್ಮ ಅವರೆಲ್ಲರೂ ತಿಳಿಸಿದ. 10 ಲಕ್ಷ ಜನ ತನ್ನ ಮಕ್ಕಳನ್ನು ಮಾತ್ರ ಆಜ್ಞೆ ಮಾಡಿ ಮೊದಲೇನೆ ದುರ್ಯೋಧನ ಪಕ್ಷದಲ್ಲಿ ನಿಲ್ಲಿಸಬೇಕು. ನಾವು ಸಾಯಬೇಕಾಗಿತ್ತು, ಆದ್ದರಿಂದ ಮುಗಿಸಿದ. ಹೀಗೆ ಕೃಷ್ಣನ ವ್ಯವಸ್ಥೆ ಕನಕದಾಸರು ಮಾಡಿದ ಪದದಲ್ಲಿ ಬಹಳ ಸುಂದರವಾಗಿ ಬರುತ್ತದೆ. ಬೊಂಬೆಯ ಆಟವನ್ನು ಆಡಿಸಿದೆ ಮಹಾಭಾರತದ ಅಂತ ಹಾಡಿನಲ್ಲಿ ಎಷ್ಟು ಸುಂದರವಾಗಿ ಮಾಡ್ತದೆ. 5 ಜನರನ್ನು ಉಳುಹಿ, 5 ಜನರು ಮಾತ್ರ ಉಳುಹುವಂತೆ, ಇಳುವಂತೆ, ಬದುಕುವಂತೆ ಪರಮಾತ್ಮ ಮಾಡುವುದು ಸಂಕಲ್ಪ ಮಾಡಿದ್ದಾರೆ. ಎಲ್ಲರೂ ಸತ್ತದ್ದೇ. ಘಟೋತ್ಕಟ ಸತ್ತ ಭೀಮಸೇನ ಶರವತ್ರಾತ ಹೋಗಿದ್ದ, ಹಾಗಾಗಿ ಬದುಕಿದ್ದ. ಅಭಿಮನ್ಯು ಸತ್ತ, ದ್ರೌಪದಿಯ 5 ಜನ ಮಕ್ಕಳು ಸತ್ತ. ಯಾರು ಉಳಿದು? ಧೃಷ್ಟದ್ಯುಮ್ನ ಸತ್ತ, ವಿರಾಟ, ಧ್ರುಪದ ಎಲ್ಲರೂ ಸತ್ತ. ಬಹಳ ಜನ ಸತ್ತದ್ದೇ, ಕೆಲವರೇ ಉಳಿದದ್ದು ಇಟ್ಕೊಳ್ಳಿ. ಹೀಗೆ ಆಗಿದೆ. ಆದ್ದರಿಂದ ರೌಹಿಣಿಯಶ್ಚ ವಾರ್ಷ್ಣೇಯ ಇವರೆಲ್ಲ ಯುದ್ಧವಾಯಿತು. ಧೃತರಾಷ್ಟ್ರೋ ಮಹಾರಾಜ ಸಂಜಯಂ ವಾಕ್ಯಮಬ್ರವಿ. ಇಷ್ಟಾದ ಮೇಲೆ ಏಕಾಂತದಲ್ಲಿ ಕೂತಿದ್ದ ಮನೆಯಲ್ಲಿ ಧೃತರಾಷ್ಟ್ರ ಸಂಜಯನನ್ನು ಮತ್ತೆ ಕರೆಸಿದ್ದಾನೆ. ಧೃತರಾಷ್ಟ್ರ ಸಂಜಯನನ್ನು ಕರೆಸಿ ಕೇಳ್ತಾನೆ, ಏನ್ ಮಾಡಿ, ಈಗೇನಾಗುತ್ತೆ, ಯುದ್ಧವಾಗುತ್ತೆ ಮೇಲೆ ಕೃಷ್ಣ 4 ಜನ ದೂತರು ಬಂದರು, ಯುದ್ಧವಾಗಬೇಡ ಅಂತ ಕೇಳಿಕೊಂಡ್ರು. ನೀನೇ ಅದಕ್ಕೆ ಉತ್ತರ ಕೊಡಲಿಲ್ಲ, ಏನಿಲ್ಲ, ಮೌನವಾಗಿ ಗಂಭೀರವಾಗಿ ಸುಮ್ಮನೆ ಕೂತಿದ್ದಿ. ದುರ್ಯೋಧನಿಗೆ 4 ಮಾತು ಹೇಳಿದ್ರಿ, ಅವನೇ ಒಪ್ಪಲಿಲ್ಲ, ಏನಿಲ್ಲ, ಮತ್ತಷ್ಟು ಬೈಕಾಟ್ ಮಾಡಿದ. ನಮ್ಮೇಲೆ ಆಗೋದೇನು, ಯುದ್ಧವಾಗುತ್ತೆ, ಯುದ್ಧವಾಗ್ತಾ ಇದೆ. ತಥಾಪಿ ನಿವೃತ್ತಿ ಪ್ರಜ್ಞಂ ಪುತ್ರಂ ದುರ್ದ್ಯೂತದೇವಿಂದ ನಶಕ್ನೊಮ್ಮೆ ಅಂತ ಗೊತ್ತು ನನಗೆ. ಯುದ್ಧ ಮಹಾದೋಷ, ಮಹಾ ಅನರ್ಥವಾಗುತ್ತೆ, ದುಃಖ ಹೆಚ್ಚು, ಕಷ್ಟಗಳು ಆಪತ್ತುಗಳು ಹೆಚ್ಚು, ಇದು ನನಗೆ ಗೊತ್ತು. ಆದ್ರೆ ಮಾಡಿ ಮಗನ ನಾನು ತಿಳಿಸಲಿಕ್ಕೆ ಆಗ್ತಾ ಇಲ್ಲ. ಅವನು ಎಷ್ಟು ಬುದ್ಧಿ ಹೇಳಿದ್ರು ಕೇಳ್ತಾ ಇಲ್ಲ ಅವನು. ಆಗ ಸಂಜಯ ಧೃತರಾಷ್ಟ್ರನಿಗೆ ಗಟ್ಟಿಯಾದ ಮಾತನ್ನು ಹೇಳ್ತಾನೆ, ಹೇಗೆ ತಿಳಿಸಿ ಹೇಳ್ತಾನೆ. ಧೃತರಾಷ್ಟ್ರ ತ್ವದ್ಯುಕ್ತೋ ಪ್ರಶ್ನ ಮಹಾರಾಜೆ ಯಥೇಚ್ಛಸೆ ನದು ದುರ್ಯೋಧನೆ ದೋಷಂ ಮಹಾಭಾರತಸಿ. ನೀನು ದುರ್ಯೋಧನಿಗೆ ಈ ದೋಷವನ್ನು ಕೊಡ್ಲಿಕ್ಕೆ ಹೋಗ್ಬೇಡ. ಇವತ್ತು ಯುದ್ಧವಾಗ್ತಾ ಇದ್ದದ್ದು ಅವನ ಮಾತ್ಸರ್ಯದಿಂದ ದುರ್ಯೋಧನ, ಲೋಭದಿಂದ ಅವನು ಅಂತ ಹೇಳಿ ಹಿಡಿಲಿಕ್ಕೆ ಹೋಗ್ಬೇಡ. ಅದು ಅವನ ದೋಷವಲ್ಲ, ಕೇವಲ ನಿನ್ನ ದೋಷ. ಶುಶ್ವ ಅನಾವಶೇಷ ವಸತೋಪತ್ತಿರ ಯಾತ್ಮನ ದುಶ್ಚರಿತ ಅಶುಭಂ ಪ್ರಾಪ್ತಿಯನ್ನರ ಸಕಾಲಂ ನಮ್ಮ ದೇವಾನ್ ಏನ ಸಾಧಂತೂ. ಮನುಷ್ಯ ತಾನು ಮಾಡಿದ ಪಾಪದಿಂದಾಗಿ ಈ ತರಹದ ನಿರ್ಣಯಗಳನ್ನ, ತಪ್ಪು ನಿರ್ಣಯಗಳನ್ನ, ಅತ್ಯಂತ ಅಪರಾಧದ ನಿರ್ಣಯಗಳನ್ನು ಕೈಗೊಂಡಿರ್ತಾನೆ. ಆ ನಿರ್ಣಯಗಳಿಗಾಗಿ ಏನೋ ಅನರ್ಥವಾಗಿರ್ತದೆ. ಆ ಅನರ್ಥಕ್ಕಾಗಿ ಏನ್ ಮಾಡೋದು? ನಮ್ಮ ಗ್ರಹಗಳೇ ಚೆನ್ನಾಗಿ, ದೇವತೆಗಳ ಮೇಲೆ ಅನುಗ್ರಹ ಮಾಡಿಲ್ಲ ಅಂತ ಅನ್ನೋದು, ನಮ್ ಕರ್ಮ ಆಗಿದೆ ಅಂತ ಅನ್ನೋದು ಏನು ಅರ್ಥ ಇಲ್ಲ. ಎಲ್ಲ ಮಾತು ಊಟಾಗಿದೆ, ವ್ಯರ್ಥವಾದ ಮಾತು, ಮೋಸದ ಮಾತು, ಪ್ರಯೋಜನ ಇಲ್ಲ. ನಸಕಾಲಂ ಸ್ನವ ದೇವಾನ್ ಏನ ಸಾಗಂತು ಅರ್ಹತಿ ಮಹಾರಾಜ ಮನುಷ್ಯೇಶು ನಿಂದೆ ಸರ್ವಮಾಚರೇ. ಜನರಿಗೆ ನಾನಾ ವಿಧವಾದ ಜನರಿಗೆ ಪೀಡೆ ಕೊಟ್ಟು ತೊಂದರೆ ಕೊಟ್ಟು ದುಃಖಗೊಳಿಸಿ ನಾನು ಸಂತಾಪಡಿಸಿದಾಗ ಸವಜ್ಯ ಸರ್ವಲೋಕಸ್ಯ ನಿಂದಿತಾನಿ ಸಮಾಚಾರ. ನಿಂದಿತವಾದ ಕರ್ಮಗಳನ್ನು ಮಾಡತಕ್ಕಂತಹ ಪಾಪಿಷ್ಠ ಅವನು ಎಲ್ಲರಿಗೂ ವಜ್ಜನಾಗ್ತಾನೆ. ಎಲ್ಲರೂ ಅವನ ಸಂಹಾರ ಮಾಡಬೇಕು ಅಂತೇ ಅಪೇಕ್ಷೆ ಪಡ್ತಾರೆ. ಯಾರೋ ಅವನು ಬದುಕಲಿ ಅಂತ ಅಪೇಕ್ಷೆ ಪಡುತ್ತಿದ್ದಾರೆ. ಗೊತ್ತಾ?
ನಿಖಾಹ ಮನುಜಶ್ರೇಷ್ಠ ಬಾಂಧವೈತ್ವ ಪ್ರತೀಕ್ಷೆಯ ಅನುಭೂತ. ನೀನು ಮಾಡಿದ ಒಂದಲ್ಲ ಎರಡಲ್ಲ ಮೂರಲ್ಲ ನೂರಾರು ಪರಿಯ ಕಷ್ಟಗಳನ್ನ, ಮೋಸಗಳನ್ನ, ಅನ್ಯಾಯಗಳನ್ನ ಸಹನೆ ಮಾಡಿದೆ ಪಾಂಡವರು. ಯಾಕೆ? ನೀನು ಹಿರಿಯ, ನೀನು ಕಕ್ಕ, ತಂದೆಯ ಅಣ್ಣ ಅನ್ನುವ ಪ್ರೀತಿಯಿಂದ. ಅವರಿಗೆ ಅವರು ಬಡಪಾಯಿಗಳು ಅಂತ ತಿಳ್ಕೋಬೇಡ. ನೋಡು, ಗೊತ್ತಾಗುತ್ತೆ. ಇವತ್ತೇ ನಿನಗೆ ಪ್ರಾರಂಭ ಆಗುತ್ತೆ. ಗೊತ್ತಾಗುತ್ತೆ ಏನ್ ಎಷ್ಟು ಬಡಪಾಯಿಗಳ ಮಲಪಾಯಿಗಳ ಗೊತ್ತಾಗುತ್ತೆ. ಸಬರಿ ಹಾಕ್ತಾರೆ ನಿನ್ನ ಅಂಶವನ್ನ. ಸಹಾಯ ಮಾಡಿದ್ದು ಕೇವಲ ನಿನ್ನ ಮೇಲೆ ಗೌರವದಿಂದ ಸಹಾಯ ಮಾಡಿದ್ದಾರೆ ಅಂತ ಅನ್ನೋದಕ್ಕಾಗಿ ಅನ್ಯಾಯದ ಉಪಯೋಗವನ್ನು ಪಡೆದು ಅವರಿಗೆ ನೀನು ಬಿಡೆ ಕೊಟ್ಟರೆ ಯಾರು ಸಹಾಯ ಮಾಡ್ತಾರೆ? ಒಂದಿಲ್ಲ ಒಮ್ಮೆ ಅದು ಸ್ಫೋಟವಾಗಿ ಮಹಾ ದುಷ್ಪರಿಣಾಮವನ್ನು ಹೊಟ್ಟೆ ಕೊಡುತ್ತದೆ. ನಕ್ಷೇವ ಕರ್ತ ಪುರುಷ ಕರ್ಮಣ ಶುಭಪಾಪಯೋ ಆ ಸ್ವತಂತ್ರೋ ಹಿ ಪುರುಷ ಕಾರ್ಯಕ್ಕೆ ಬರು ಯಾವ ಯಂತ್ರ ಕಟ್ಟಿಗೆಯ ಗೊಂಬೆಯನ್ನ ದಾರವನ್ನು ಕಟ್ಟಿನ ಅಲ್ಲಾಡಿಸಿ ಓಡಾಡಿಸಿ ಕೆಲಸ ಮಾಡಿಸುವಂತೆ ದೇವರು ನನ್ನಿಂದ ಕಾರ್ಯವನ್ನು ಮಾಡಿಸ್ತಾನೆ. ಅವೆಲ್ಲ ಯಾರು ಸ್ವತಂತ್ರ ಅಲ್ಲ. ಕೆಲವರು ಅದನ್ನ ದೇವರು ಅಂತ ಹೇಳ್ತಾರೆ, ಕೆಲವರು ಅದನ್ನ ಅಕಸ್ಮಾತ್ ಅಂತಾರೆ, ಕೆಲವರು ಪೂರ್ವಕ್ರಮ ಅಂತಂತಾರೆ. ಅಂತೂ ಅವರವರ ಸ್ವಂತ ಭಾಷೆಯಲ್ಲಿ ಹೇಳ್ತಾರೆ. ಇದ್ದದ್ದು ಮಾತ್ರ ಸತ್ಯ. ನಾವು ಮಾಡಿದ ಕರ್ಮವನ್ನೇ ನಾವು ಭೋಗಿಸಬೇಕಾಗುತ್ತೆ. ಇದರಲ್ಲಿ ವಿವಾದವೇ ಇಲ್ಲ. ಯಾರು ಮಾಡಿದ ಕರ್ಮ ಯಾರ ಮೇಲೋ ಹೇಳಿ ಬರುವುದಿಲ್ಲ, ಆಗುವುದಿಲ್ಲ. ಇವತ್ತಿನ ಜಗತ್ತಿನೊಳಗೆ ನಾನು ಒಬ್ಬರ ಕೂಲಿ ಮಾಡಿ ಇನ್ನೊಬ್ಬರ ಮನೆಯನ್ನು ಬಿಟ್ಟು ಅವರಿಗೆ ದಂಡವನ್ನ ಶಿಕ್ಷೆಯನ್ನು ಕೊಡಿಸಬಹುದು. ಆದರೆ ದೇವರಿಂದ ನಾನು ದಂಡವನ್ನು ತಪ್ಪಿಸಿಕೊಳ್ಳಿಕ್ಕಾಗುವುದಿಲ್ಲ. ಅದು ಎಲ್ಲಿಗೂ ಸಾಧ್ಯವಿಲ್ಲ. ವಿಶ್ವತಶ್ಚಕ್ಷು ಪರಮಾತ್ಮ. ಆದ್ದರಿಂದ ಸರ್ವಪೂರ್ವಕರ್ಮಭ್ಯರ್ಥೇಯಂ ಹಿರಣ್ಮತ್ಯಾಂ ನಿಮಿತ್ತೇಷು ಅಂಡವೇಷು ಮಹಾಶ್ವಸು. ಹಿರಣ್ಮತಿ ನದಿ ಅದರ ಪಕ್ಕದಲ್ಲಿ ಎಲ್ಲರೂ ಬಿಡಾರ ಮಾಡಿ ಬಂದಿದ್ದಾರೆ. ನೈಮಿಷಂತ ಸಮಗ್ರವಾಗಿರುವಂತಹ ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಆಚೆಯಿಂದ ದುರ್ಯೋಧನ, ಈಚೆಯಿಂದ ಪಾಂಡವರು ಬಂದಿದ್ದಾರೆ, ವಾಸವಾಗಿದ್ದಾರೆ. ಉಲೂಕ ಅಂತನ್ನೋ ಹೆಸರೇ ಕೆಟ್ಟದಂತ. ಅತ್ಯಂತ ಮಂಗಳ ವಸ್ತು. ನೋಡ್ಲೇಬಾರ್ದು, ನೆನೆಸಲೂಬಾರ್ದು. ರಾತ್ರಿ ಅಂತೂ ನೆನೆಸಬಾರ್ದು. ದೇವಸ್ಥಾನ ಮಾಡಬೇಕು ನರಸಿಂಹ. ಆದರೆ ಇನ್ನೂ ಉಲೂಕ ಬರ್ತದೆ. ಆಮೇಲೆ ಮನೆ ನೆನೆಸ್ತಾರೆ. ಆ ಉಲೂಕನಲ್ಲಿ ಯಾರು ಅಂದ್ರೆ ಅವನು ಶಕುನಿಯ ಮಗ. ಎಂಥ ಹೆಸರು, ಏನಪ್ಪ, ಎಂಥ ಪುಣ್ಯ ನೋಡಿ. ಆ ಶಕುನಿಯ ಮಗ ಅವನು ಉಲೂಕ. ಅವರನ್ನು ಕರೆದು ಹೇಳ್ತಾರೆ, ನೀನೊಂದು ಸ್ವಲ್ಪ ದೂತನಾಗಬೇಕು, ನೀನೊಂದು ಸ್ವಲ್ಪ ಹೇಳಿ ಕಳಿಸಿದ್ರೆ ಧರ್ಮರಾಜನಿಗೂ ಹೇಳಿ ಬಾ. ಏನು ಹೀಗೆಲ್ಲ ಹೇಳ್ಬೇಕು ಅಂತ ಹೇಳಿ ದೀರ್ಘವಾಗಿ ಹೇಳ್ತಾರೆ. ಬಹಳ ಮಾತುಗಳೇ. ನೀನು ಯುದ್ಧವಾಗ್ತಾ ಇದ್ದದ್ದು ಅಧರ್ಮ. ಧರ್ಮರಾಜ ಸ್ವಲ್ಪ ಮೆತ್ತಗಿನ ಮನಸ್ಸು. ಹಾಗಾಗಿ ಅವನಿಗೆ ಈ ಧರ್ಮ ಅಂತ ಹೇಳಿ ಭಯಪಡಿಸಿಬಿಟ್ರೆ ಅವನು ತಿರುಗಿಬಿಡ್ತಾನೆ. ದುರ್ಯೋಧನ ಏನೇನು ಮಾಡಬಾರದು ಎಲ್ಲಾ ಕಾರ್ಯಸ್ಥಾನಗಳನ್ನು ಮಾಡ್ತಾನೆ. ಆದರೆ ಎಲ್ಲ ಫೇಲ್ಯೂರಲ್ಲಿ ಪರಿಣಾಮವಾಗಿದೆ. ಕೃಷ್ಣನು ಈ ತರಹ ಮಾಡ್ತಾನೆ, ಆದರೆ ಅವೆಲ್ಲವೂ ಯಶಸ್ವಿಯಾಗಿದೆ. ಇದೇ ವ್ಯತ್ಯಾಸ. ಹಾಗಾಗಿ ಅವನಂತ ಸಮಧರ್ಮೇನ ಇಚ್ಛಿಸಿ ಜಗತ್ಸರ್ವ ನಶ್ಯಮಾನ ನಶಂಸವತ. ಇಡೀ ಜಗತ್ತು ನಾಶವಾಗಲಿ ಅಂತ ಅಪೇಕ್ಷೆ ಪಟ್ಟು ಯುದ್ಧ ಮಾಡೋದಕ್ಕೆ ಸಿದ್ಧರಾಗಿದ್ದೀಯಲ್ಲೋ ಕೂಡ ಧರ್ಮರಾಜ, ನೀನು ಮಾಡುವ ಯುದ್ಧದಿಂದ ಇವತ್ತು 5 ಗ್ರಾಮಗಳು ಬೇಕಲ್ಲ. ಸೌತನ ಮಾಡಿ ಕೊಟ್ಟದ್ದೆಷ್ಟು 5 ಗ್ರಾಮ. ಅದನ್ನು ಕೊಡದೇ ಇದ್ದ ಆದದ್ದೇನು? ಇಡೀ ಜಗತ್ತಿನ ಧ್ವಂಸ. ಬಿಟ್ಬಿಡು. 5 ಇಡೀ ರಾಜ್ಯವನ್ನು ಬಿಟ್ಟು 5 ಊರುಗಳನ್ನು ಬೇಡುವ ನೀನು 5 ಊರುಗಳನ್ನು ಬಿಟ್ಟು ಇಡೀ ಜಗತ್ತನ್ನು ಬದಲಿಸುವ ಕಾಡಿಗೆ ಹೋಗ್. ದುರ್ಯೋಧನ ಆರ್ಗ್ಯುಮೆಂಟ್ ಹೇಳಿದ ನಿಮಗೂ ಸರಿ ಅನ್ನಿಸ್ತು ಕಾಣುತ್ತೆ. ಕಣ್ಣೊಳಿಸಿದ್ದಾನೆ. ಯಾರಾದ್ರೂ ಏನು ಯುದ್ಧವಾಗಿ ಇವತ್ತ ಕಾಡಿಗೆ ಹೋಗ್ತಾನ ಅಂದ್ರೆ ಇಡೀ ರಾಜ್ಯ ನಂದು, ಇಡೀ ರಾಜ್ಯ ನಂದು. ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಒಂದು ವಿಶಿಷ್ಟ ಸಂದರ್ಭದಲ್ಲಿ ಒಂದು ಕಥೆ, ಒಂದು ವಿಶಿಷ್ಟ ಸಂದರ್ಭದಲ್ಲಿ, ಆ ಸಂದರ್ಭ ಹೇಳ್ತಿಲ್ಲ, ವಿಶಿಷ್ಟ ಸಂದರ್ಭದಲ್ಲಿ ಒಂದು ಕಥೆ ಹೇಳಿದ್ರು. ಏನು ಅಂದ್ರೆ ಒಬ್ಬನ ಜೇಬಿನಲ್ಲಿ 10,000 ರೂಪಾಯಿ ಇತ್ತು. ಆ ಜೇಬಿನಿಂದ ಕಲಿಯೋದು ನನ್ನ ಕಿಸೆಗೆ ಹಾಕೋದು. ಪೊಲೀಸರು ಬರ್ತಾರೆ. ಯಾರೋ ಒಬ್ಬನು ಮಧ್ಯಸ್ಥ ಬರ್ತಾನೆ. ಆ ಮಧ್ಯಸ್ಥ ಏನಂತ ಹೇಳಿದ್ರೆ, ಜಗಳ ಆಡ್ತಿದ್ದೀವಿ, ಇಬ್ರು ಈಗ ಜಗಳ ಆಡ್ತಾರೆ, ಏನ್ ಮಾಡ್ಬೇಕಾದ್ರೆ
ಅರ್ಧ ಅವನಿಗೆ ಕೊಟ್ಟೆ. ಯಾರು ಅವನು ನಾನು ಕದ್ದೀಗ ಅಥವಾ ನಂದು ನನ್ನ ಬಂಗಾರ ಅವನು ಕದ್ದ, ನನ್ನ ಬಂಗಾರ ಅವನು ಕದ್ದದ್ದು. ಮಧ್ಯಸ್ಥ ಬಂದವರು ಏನ್ ಹೇಳಬೇಕು? ಇವನು ಬಂಗಾರ ಹತ್ತು ಬಂಗಾರ ಆದ್ರಿಂದ ಅವನಿಗೆ ಕೊಟ್ಬಿಡು ಅಂತ ಹೇಳಬೇಕು. ಅದು ಬಿಟ್ಟು ಯಾಕಪ್ಪ ಜಗಳಾಡ್ತೀವಿ? ಸಮಾಜದಲ್ಲಿ ಸಾಮರಸ್ಯ ಬೇಕು. ನೀವಿಬ್ರು ಜಗಳಾಡಬೇಡಿ, ಕುಟುಂಬ ನೀವಿಬ್ರು ಅಣ್ಣ ತಮ್ಮ ಅಥವಾ ಬಂಧು ಬಳಗ ಏನೋ ಒಂದೇ ಕಡೆಗೆ ಇರ್ತೀವಿ, ಯಾಕಪ್ಪ ಈ ಜಗಳ? ಅರ್ಧ ಅವನಿಗೆ ಕೊಡು, ಅರ್ಧ ನೀನು. ಇದು ನ್ಯಾಯನ? ಹೇಗೋ ಹಾಗಾಯ್ತೀಗ ಒಬ್ಬನ ಬಂಗಾರವನ್ನ ಕಸ್ಕೊಂಡಿರ್ತಕ್ಕಂತಹ ಮನುಷ್ಯನಿಗೆ ಇವರಿಬ್ಬರ ಜಗಳವನ್ನು ಬಿಡಿಸೋದಕ್ಕೆ ನ್ಯಾಯ ಮಾಡಿ ಬಂದಿರುವ ಮಧ್ಯಸ್ಥ ಅರ್ಧ ಕೊಡಿ ಅಂತಂದ್ರೆ ನ್ಯಾಯವಾಗತ್ತೆ ಅಂತನ್ನೋ ಹಾಗೆ ಧರ್ಮರಾಜ 5 ಗ್ರಾಮವನ್ನು ಕೇಳಿದ್ದನ್ನ ನೀನ್ ಇಳಿದದ್ದೇನಪ್ಪ ಕೊನೆಗೆ? ರಾಜ್ಯ ಬೇಡ, ಅರ್ಧ ರಾಜ್ಯ ಬೇಡ, ಕೇಂದ್ರ ರಾಜ್ಯ ಬೇಡ, ದುರ್ಗ ರಾಜ್ಯ ಬೇಡ, ಎಷ್ಟು ಬೇಕು ಕೊನೆಗೆ? 5 ಗ್ರಾಮ. ಹಾಗಾಗಿ 5 ಗ್ರಾಮ ಬಿಟ್ಬಿಡು. 5 ಗ್ರಾಮ ಕೊಟ್ಟರೆ ಯುದ್ಧ ನಿಲ್ಲತ್ತಲ್ಲ. ಆ 5 ಗ್ರಾಮ ಬಿಡ್ಲಿಕ್ಕೆ ಎಷ್ಟೊತ್ತು ನಿನಗೆ? ಇಡೀ ರಾಜ್ಯ ಬಿಟ್ಟವನಿಗೆ 5 ಗ್ರಾಮ ಬಿಡ್ಲಿಕ್ಕೆ ಎಷ್ಟೊತ್ತರಪ್ಪ? ನಾಟ್ ಎನ್ ಇಶ್ಯೂ. ಹಾಗಾಗಿ ನೀನು 5 ಗ್ರಾಮ ಬಿಟ್ಬಿಡು, ಯುದ್ಧ ನಿಲ್ಲತ್ತೆ. ಎಲ್ಲ ಜನ ಸುಖವಾಗಿ ಅಂತ ಹೋಗಿ ಹೇಳು ಅಂತ ಶಕುನಿಯ ಮಗ, ಸಾರ್ಥಕ ಹೆಸರು, ಅವನಿಗೆ ಕೊಟ್ಟು ಕಳಿಸ್ತಾರೆ. ಆಗ ಪ್ರಹ್ಲಾದೇನಾಥ ಭದ್ರಂತೆ ದೈವತೈ ಯಶ ಧರ್ಮದ್ವಯೋ ನಿತ್ಯಂ ಸುರಾನಿತ್ಯ ಧ್ವಜ ವಿಮೋಚಿತಃ ಪ್ರಚ್ಛನ್ನಾಚ ಪಾಪಾನಿ ಬೈಡಾವನ್ನಾಮ ತತ್ಪ್ರತಂ. ಮೋಸದಿಂದ ನೀನು ಧರ್ಮವನ್ನು ಮಾಡ್ತಾ ಇದ್ದೀಯ ಧರ್ಮರಾಜ. ಬರೀ ಮೋಸ ಇದು, ಮೇಲ್ನೋಡಿ ಭಾರಿ ಧರ್ಮ, ಒಳಗೆಲ್ಲ ಕತ್ತರಿಸೋದು, ಇನ್ನೊಬ್ಬರು ಹತ ಹಾಕು, ಅವ್ರಿಗೆ ಪೀಡೆ ಕೊಡೋದು, ಅವರೆಲ್ಲ ಗಮನಿಸ್ತೀನೋ. ಮೇಲ್ನೋಡಿದ್ರೆ ಧರ್ಮರಾಜ. ಏನ್ ಧರ್ಮರಾಜ? 12 ವರ್ಷ ವನವಾಸವೇನು, 1 ವರ್ಷ ಅಜ್ಞಾತವೇಸವೇನು, ಎಂಥ ಧಾರ್ಮಿಕ ಅಂತೆಲ್ಲ ಜನರಿಗೆ ತೋರಬೇಕು. ಮಾಡಿದ್ದೇನು? ಯುದ್ಧ. ಅದರಿಂದ ಆದದ್ದೇನು? ಇಡೀ ಜಗತ್ತಿನ ನಾಶ. ಬಿಟ್ಬಿಡಿದಾನ. ಯುದ್ಧಕ್ಕೆ ಬರ್ತೀಯಾ? ಬಾ ತೋರಿಸು, ನೀನ್ ಪರಾಕ್ರಮ ತೋರಿಸು. ಇದಕ್ಕೆ ಬಿಡಾಲ ವ್ರತ ಅಂತ ಕರೀತಾರೆ. ಬೆಕ್ಕಿನ ವ್ರತ ಇದು. ಆ ಬೆಕ್ಕಿ ಏನ್ ಮಾಡ್ತು ಅಂತಂದ್ರೆ, ಒಂದು ಬೆಕ್ಕಿತ್ತು ಹಿಂದೆ ಕ್ರಿಸ್ತ ಪೂರ್ವ 5,000 ವರ್ಷ. ಆ ಬೆಕ್ಕು ಏನ್ ಮಾರ್ಜಾರ ದುಷ್ಟಾತ್ಮ ನಿಷ್ಠ ಸರ್ವಧರ್ಮಸು ಊರ್ಧ್ವಭಾವು. ಆ ಬಿಡಾಲ ಏನ್ ಮಾಡ್ತು ಅಂತಂದ್ರೆ, ಅದು ಸ್ವಲ್ಪ ನಾಟಕ ಏನು ಅಂತಂದ್ರೆ, ಎರಡೂ ಕೈಗಳನ್ನ ಬೆಕ್ಕು ಎರಡೂ ಕೈಗಳನ್ನ ನೇರಕ್ಕೆತ್ತಿ ಎರಡೇ ಕಾಲಿನ ನಿಂತು ತಪಸ್ಸು ಮಾಡುವುದು. ಅದು ಓಡಾಡಿಕ್ಕೆ ಅದಕ್ಕೆ ಬೇಸರ, ಹೋಗಿ ಸಂಪಾದನೆ ಮಾಡಬೇಕಲ್ಲ, ಬೀಗಳನ್ನು ಮತ್ತಿನ್ನ ಬೇರೆ ಬೇರೆ ವಸ್ತುಗಳನ್ನು ಸಂಪಾದನೆ ಮಾಡಿ ತಿನ್ಬೇಕು. ಆ ಓಡಾಡಿ ಬೇಡ, ಕೂತಲ್ಲಿ ಎಲ್ಲ ಸಿಗಲಿ ಅಂತ ಕೆಲವು ಅದರೊಳಗೆ ಬೇಕು. ಆ ಬೆಕ್ಕು ಕೈಯನ್ನು ಎತ್ತಿ ಮತ್ತೆ ತಪಸ್ಸನ್ನು ಮಾಡ್ತಾ ನಿಂತಾಗ ಊರ್ಧ್ವಭಾವು ಗಂಗಾ ತೀರದಲ್ಲಿ ಹೋಗಿ ಅಲ್ಲಿ ತಪಸ್ಸನ್ನು ಮಾಡ್ತಾ ಇರುವಾಗ ಒಣಗಿ ಹೋಗಿದೆ. ಸ್ವಲ್ಪ ಕಪ್ಪಾಗಿದೆ, ಬೆಳ್ಳಿಗೆ ಬೇಕು ಕಪ್ಪಾಗಿದೆ, ಒಣಗಿ ಹೋಗಿದೆ. ಬಾಡಿ ಹೋದದಕ್ಕೆ ಅದನ್ನು ನೋಡಿ ಆ ಹಕ್ಕಿಗಳು ಮತ್ತು ಇಲಿಗಳು ಅವರೆಲ್ಲ ಗುಂಪು ಕಟ್ಟಿ, ಓಹೋ ಈ ಗಿಡರಾಜರು ಈಗ ಪರಮಹಂಸರಾಗಿದ್ದಾರೆ, ತಪಸ್ಸು ಮಾಡ್ತಾ ಇದ್ದಾರೆ, ಕೃಷರಾಗಿದ್ದಾರೆ, ಗಂಗಾ ತೀರದಲ್ಲಿ ನಿಂತು ಸ್ನಾನ ಮಾಡಿ ಪಾಪವನ್ನು ಕಳ್ಕೊಂಡು ಶುದ್ಧ ಮನಸ್ಕರಾಗಿದ್ದಾರೆ, ಚಿತ್ತ ಶುದ್ಧಿಯಾಗಿದೆ. ಇನ್ನು ಕೆಲವೇ ದಿವಸದಲ್ಲಿ ಇವರಿಗೆ ಅಪರೋಕ್ಷ ಜ್ಞಾನವಾಗುವ ಸಂದರ್ಭ. ಆದ್ದರಿಂದ ಇವರಿಗೆ ರಾಗದ್ವೇಷ ಏನು ಇರೋದಿಲ್ಲ. ಆದ್ದರಿಂದ ಇವರ ಹತ್ರ ನಾವು ಹೋಗಿದ್ರೆ ಎಲ್ಲ ಕ್ಷೇಮವಾಗತ್ತೆ ಅಂತ ಹೇಳಿ ಆ ಇಲಿಗಳೆಲ್ಲ ಸೇರಿಕೊಂಡು ಜಗ್ಮಹು ಅಂಡಜಾಹ ವಿಶ್ರಂಭಂ ಕಾರ್ಯ ಆತ್ಮಕಾರ್ಯಂ ಪ್ರಥಮೇನೆ ಚಾರ್ಯಾಯಕ್ಕೆ ಪ್ರಥಮ. ಭೇಟಿಗೆ ಆನಂದವಾಯಿತು. ಇಷ್ಟೆಲ್ಲ ಇಲಿಗಳು ಬಂದು ನನ್ನ ಭೇಟಿಯಾಗಿ, ನೀನೇ ನಮ್ಮ ಅಣ್ಣ, ನೀನೇ ನಮ್ಮ ಹಿರಿಯ, ನೀನ್ ರಕ್ಷಣೆಯು ನಾನು ಇರ್ತೇವೆ, ಯಾವುದೇ ಬೆಕ್ಕು ಬಂದ್ರು ನಮ್ಮನ್ನು ರಕ್ಷಣೆ ಮಾಡಪ್ಪ ಮಹಾರಾಯ ಅಂತ ಹೇಳಿ ಈ ಬೆಕ್ಕಿಗೆ ಹೇಳಿದಾಗ ಆ ಬೆಕ್ಕು ಅಂದ್ಕೊಳ್ತು, ನಾನು ಇಷ್ಟು ದಿವಸದವರೆಗೆ ಮಾಡಿದ ತಪಸ್ಸಿನ ನಾಟಕದ ಫಲ ಇವತ್ತು ಪರಿಪೂರ್ಣವಾಯಿತು ಅಂತ ಅಂದ್ಕೊಂಡು ಆಯ್ತು. ಏನಾಯ್ತು? ನಾನು ನಿಮ್ಮನ್ನು ರಕ್ಷಣೆ ಮಾಡ್ತೇನೆ. ಒಂದೇ ಒಂದು ತರ ಏನು ಅಂದ್ರೆ, ನಾನು ವಯಸ್ಸಾಗಿದೆ, ತಪಸ್ಸು ಮಾಡಿದ್ದೀನಿ, ಸೋತು ಹೋಗಿದ್ದೀನಿ. ಒಂದೇ ಒಂದು ನಂದು ನಿತ್ಯ ಗಂಗಾ ಸ್ನಾನ ಮಾಡಬೇಕು ನಾನು ಇಟ್ಕೊಂಡಿದ್ದೀನಿ. ಆದ್ರಿಂದ ನೀವೆಲ್ಲ ಇಲಿಗಳು ನನ್ನನ್ನ ಹೊತ್ತು ಕರ್ಕೊಂಡು ಹೋಗಿ ಗಂಗಾ ಸ್ನಾನ ಮಾಡಿಸ್ಬೇಕು. ಗಂಗಾ ಸ್ನಾನ ಮಾಡಿ ಮತ್ತೆ ತಂದು ನನ್ನನ್ನು ಇಲ್ಲಿ ನಿಲ್ಲಿಸ್ಬೇಕು. ಇಷ್ಟು ಕೆಲಸ ಆಯ್ತು. ಅವಶ್ಯವಾಗಿ ಪಾಪ ಅಂಕಲ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ತಯಾರಾಗಿ ಆ ಬಿಡಾಲ ಅಂಕಲ್ಗೆ ಕ್ಯಾಟ್ ಅಂಕಲ್ ಗಂಗಾ ನದಿಗೆ ಸ್ನಾನ ಮಾಡಿಸ್ಬಿಟ್ಟು ತಿರುಗಿ ತರಲಿಕ್ಕೆ
ಅವು ಇರ್ಬೇಕಲ್ಲ. ಯಾವ ಇಲಿ ಮೇಲೆ ಕೂತು ಈ ಬೆಕ್ಕು ಹೋಗ್ತಿತ್ತೋ ಆ ಇಲಿಯನ್ನು ತಿಂದೇ ಬರ್ತಿತ್ತು. ತಿರುಗಿ ತರೋದೇ ತಿರುಗಿ ಒಯ್ಯೋರು ಮಾತ್ರ ಬರೋದು ಹಾಗೆ ಕನ್ನಟ್ಟಿರ್ತಾನೆ. ಆ ಇಲಿಗಳೆಲ್ಲ ಪಾಪ ತಮ್ಮ ತಮ್ಮ ಹೊಲಗಳಲ್ಲಿ ತಮ್ಮ ತಮ್ಮ ಲೈಬ್ರರಿಗಳಲ್ಲಿ ಅದರಲ್ಲಿ ಧಾನ್ಯದಲ್ಲಿ ತಿನ್ನೋದಕ್ಕೆ ವಿದ್ಯಾರ್ಥಿಗಳ ಪಂಚಾಯತ್ ತಿನ್ನೋದಕ್ಕೆ ಅವ್ರು ಕೆಲಸ ಮಾಡಿದ್ರು. ಹಾಗಾಗಿ ಅವಕ್ಕೆ ಈ ಬೆಕ್ಕು ಬರೋದನ್ನು ನೋಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಆದ್ರಿಂದ ಏನ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಬೆಕ್ಕು ಬರ್ತಿತ್ತು, ಮತ್ತೆ ತಪಸ್ಸನ್ನು ಮಾಡೋದು ನಿಂತಿತ್ತು. ಆಮೇಲೆ ಅದರೊಳಗೆ ಬಿಂಡಿಕ ಅಂತ ಅನ್ನುವಂತ ಒಂದು ಇಲಿ, ಆ ಇಲಿ ಚಾಣಾಕ್ಷರು ಅಂತ ಅದು ಎಲ್ಲ ಇಲಿಗಳನ್ನು ಕರೆದು ಒಂದು ಸಭೆ ಮಾಡಿ, ಆ ಸಭೆಯೊಳಗೆ ಏನ್ ಹೇಳ್ತು ಇಲಿ ಅಂತಂದ್ರೆ, ನೋಡಿ ಈ ಬೆಕ್ಕು ಇಷ್ಟು ದಿವಸ ಸರಿಯಿತ್ತು, ಈ 7 ದಿವಸದೊಳಗೆ 16 ಪೌಂಡ್ ಹೆಚ್ಚಾಗಿದೆ. ಆದ್ರಿಂದ ಈ ಇಲಿಯನ್ನು ತಿಂದೆ ನಮ್ಮ ಜನಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಇದನ್ನ ಯಾಕೆ ನಾವು ನೋಡಬಾರ್ದು, ವಿಚಾರ ಮಾಡಬಾರ್ದು ಅಂತ ಹೇಳ್ಕೊಂಡು ಚರ್ಚೆ ಮಾಡಿ ವಿಚಾರ ಮಾಡಿ ಡಿಂಡಿಕನಿಗೆ ಹೇಳ್ತು, ಏನ್ ಮಾಡ್ತದೆ, ಏನ್ ತಿಂದು ಬರ್ತದೆ ನೋಡ್ಕೊಂಡು ಬಾ ಅಂತ ಹೇಳಿ ಡಿಂಡಿಕನಿಗೆ ಕೊಟ್ಟು ಕಳಿಸಿದ್ರೆ ಆ ಡಿಂಡಿಕ ಹೋಗೋದ್ರೊಳಗೆ ಖಾಲಿ ಹಿಂದೆ ಸತ್ಯ ಮತ್ತೆ ತಿರುಗಿ ಬಂದು ಠವ ಅಂತ ಕಳೆ ಬರದೆ ಏನ್ ಮಾಡ್ತದ್ರಿ? ಗಂಡಷ್ಟು ಕಾಜು ಮೇವ ಎಲ್ಲ ತಿಂತಾ ಇದ್ರೆ ಕಳೆ ಬರದೆ ಏನ್ ಮಾಡ್ತದೆ? ಗೃಹಸ್ಥರಾಗಿ ತುಪ್ಪ, ಉತ್ತಮವಾದ ಕಾಜು ಮೇವ, ಡ್ರೈ ಫ್ರೂಟ್ಸ್ ಇವುಗಳನ್ನು ತಿಂದ ಮೇಲೆ ಕಳೆ ಬರದೆ ಏನ್ ಮಾಡ್ತಾರೆ? ಹಾಗಾಗಿ ಬೆಕ್ಕಿನ ಕಳೆ ಬಂದಿದೆ. ಇದೆಲ್ಲ ಇಲ್ಲಿದೆ, ನಾನು ಹೇಳೋದು ಮಾತಲ್ಲ. ಕಾಜು ಮೇವ ಆದ್ರೆ ಕಳೆ ಬಂದಿದೆ ಅಂತ ಮಾತು ಮಹಾಭಾರತದಲ್ಲಿ ಬಂದ ಮಾತು ಓದಿಬಿಡ್ತೇನೆ, ಸುಮ್ಮನೆ ಯಾಕೆ. ಪೀವರಶ್ಚ ಸುವರ್ಣಶ್ಚ ಪೀವರಶ್ಚ ತುಂಬಿಕೊಂಡಿದೆ, ದೃಢಬಂಧಶ್ಚ ಒಳ್ಳೆ ಗಟ್ಟಿ ಕಾಯವಾಗಿದೆ, ಸುವರ್ಣಶ್ಚ ಬಂಗಾರದ ಬಣ್ಣ ಬಂದಿದೆ, ಒಳ್ಳೆ ಬಣ್ಣ ಬಂದಿದೆ ಅದಕ್ಕೆ ಮಾರ್ಜಾಳಕ್ಕೆ ಅಂತ ಹೇಳಿ ಅದನ್ನ ಅಂದ್ಕೊಂಡು ಆಯ್ತು ನೋಡಿದ್ರು ಎಲ್ಲ ಮಾಡಿ ನಮೂಲ ಫಲವೃಕ್ಷಸ್ಯ ವಿಷ್ಠಾಭವತಿ ಮೋಕ್ಷ. ಆಮೇಲೆ ಅದನ್ನ ನೋಡಿಕೊಂಡು ಅದೇನ್ ತಿಂದಿದೆ ಅಂತ ಅನ್ನೋದನ್ನ ನೋಡಿಕೊಂಡು ಗುರುತು ಹಿಡಿದು ತಪಾಸು ಮಾಡಿ ಎಲ್ಲ ಗೊತ್ತಾಗಿ ಎಲ್ಲ ಆದ್ಮೇಲೆ ಟೆಸ್ಟ್ಗಳನ್ನೆಲ್ಲ ಮಾಡಿದ್ರೆ ಇದು ಇಲಿಯನ್ನೇ ತಿಂದು ಬದುಕಿದ್ದು ಅಂತ ನಿಶ್ಚಯವಾಯಿತು. ಆ ಇಲಿಯನ್ನು ತಿಂದು ಬದುಕಿದ್ದು ಅಂತ ನಿಶ್ಚಯವಾದ ಮೇಲೆ ಆಗ ಅವನು ಬಿಟ್ಟು ಎಲ್ಲವೂ ಹೋಗಿದ್ದು ಅಂತ ಹೇಳ್ತಾರೆ. ಹೀಗೆ ಮೋಸ ಮಾಡಿ ಧರ್ಮವನ್ನ ತನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸಬೇಕು ಮನುಷ್ಯ. ಹಾಗೆ ಮಾಡ್ತಾ ಇದ್ದಿ ನೀವು, ಇದು ಮಹಾ ಅನ್ಯಾಯ ಕೆಲಸ ಮಾಡ್ತಾ ಇದ್ದಿ. ಹೆಸರಿಗೆ ಧರ್ಮರಾಜ, ಆದ್ರೆ ವಾಸ್ತವಿಕವಾಗಿ ಅಧರ್ಮರಾಜ ನೀನು. ಯುದ್ಧ ಮಾಡಬೇಕಾ? ಬಾ ಯುದ್ಧಕ್ಕೆ. ಎಲ್ಲಿ ಹೋಗಿತ್ತು ನಿನ್ ಪರಾಕ್ರಮ? ಭೀಮನಿಗೆ ಸುದ್ದಿ ಹೇಳು. ಭೀಮನಿಗೆ ಹೋಗಿತ್ತು ಈ ಭೀಮ. ಯಾವ ಭೀಮ ಇವತ್ತು ದೊಡ್ಡ ಗತೆ ಅಂತ ಹೇಳಿಕೊಂಡು ದುಶ್ಯಾಸನ ಎದೆ ಬಗೆದು ಅಲ್ಲಿಯ ರಕ್ತವನ್ನು ಪಾನ ಮಾಡ್ತೇನೆ ಅಂತ ದೊಡ್ಡ ದೊಡ್ಡ ಪ್ರತಿಜ್ಞೆಗಳನ್ನು ಮಾಡಿದರಲ್ಲ, ಆ ಭೀಮನೇ ಅಲ್ಲೇನು ವಿರಾಟ ರಾಜನ ಪಟ್ಟಣದಲ್ಲಿ ಅಡಿಗೆಯನ್ನು ಸೌಟ್ ಹಿಡಿದು ಅಡಿಗೆ ಮಾಡಿದವನು ಅವನೇ ಅಲ್ಲೇನು? ಯಾಕೆ ಮಾಡಿದ? ನನ್ನ ಪ್ರಭಾವ, ನನ್ನ ಪ್ರತಾಪ, ನಾನು ಮಾಡಿದ ಹೊಂಚು, ಅದರಿಂದ ಅವನ ಹಾಯಾಗಿದ್ದಾನೆ. ಅವನು ಹೇಳು, ಅವನ ನೆನಪು ಮಾಡಿಕೊಡು. ಏನ್ ದುಶ್ಯಾಸನ ರಕ್ತ ಬೀತಾನೆ, ಅವನೇ ರಕ್ತಪಾನ ಮಾಡ್ತಾನೆ. ಬಂದಾದವರಿಗೆ ನೋಡ್ತೀನಿ, ತೋರಿಸ್ತೀನಿ ಅವರಿಗೆ ಅಂತ ಹೇಳಿ ಗುರುಕರ ಕಡೆಯಿಂದ ಅರ್ಜುನನಿಗೆ, ದ್ರೌಪದಿಗೆ ಎಲ್ಲರಿಗೂ ಈ ಸಂದೇಶವನ್ನು ಕೊಟ್ಟಳಿಸ್ತಾನೆ. ಸಂದೇಶವನ್ನು ಕಳಿಸಿ ನಾನಾ ವಿಧವಾದ ಮಾತುಗಳನ್ನು ಹೇಳಿ ಅವನು ಹೇಳ್ತಾನೆ. ಆ ಶೃಣು ಪಾಪವಚೋ ಮಖ್ಯಂ ಯದ್ವಾಚ್ಯೋ ಈ ತಾತ್ಪರ್ಯ ನಾಸ್ಮಾಕಂ ಭವಿತಾ ಭೇದ ಕದಾಚಿತ್ ಪೂರ್ವಿಸ್ತಾರ ಧೃತರಾಷ್ಟ್ರಸ್ಯ ಸಂಬಂಧೋ ಯದಿನ ಸ್ಯಾತ್ ತ್ವಯಾ ಸಹ ತ್ವಂತು ಲೋಕವಿನಾಶಾಯ ಧೃತರಾಷ್ಟ್ರ ಕುಲಸ್ಯ ಚ ಉತ್ಪನ್ನೋ ವೀರಪುರುಷಃ ಸ್ವಕುಲಧ್ಯಶ್ಚ. ನಿಮ್ಮ ಅಪ್ಪನಿಗೆ ಹೇಳು, ನಮ್ಮಲ್ಲೂ ಕೌರವರು ಈ ಜಗಳನೇ ಬರ್ತಿರಲಿಲ್ಲ. ಧರ್ಮರಾಜ ಹೇಳುವ ಮಾತಿಗೆ ಎಷ್ಟು ಅದ್ಭುತವಾಗಿದೆ. ನಮ್ಮಲ್ಲೂ ಕೌರವರಲ್ಲೂ ಈ ಜಗಳನ್ನೇ ಬರ್ತಿರಲಿಲ್ಲ, ನಿಮ್ಮಪ್ಪನೇ ಈ ಜಗಳಕ್ಕೆ ಮೂಲ. ಲೋಕನಿಗೆ ಹೇಳಿ ಕಳಿಸ್ತಾನೆ. ನಿಮ್ಮಪ್ಪ ಅಂದ್ರೆ ಶಕುನಿಯೇ ಈ ಜೂಜಾಟ ಆಡಿ ನನ್ನನ್ನು ಮೋಸ ಮಾಡಿ ಕಾಡಿಗೆ ಅಡ್ಡಿ ಇಷ್ಟೆಲ್ಲ ಅರ್ಥಕ್ಕೆ ಕಾರಣವಾದವರು ನಿಮ್ಮಪ್ಪ. ನೀನು ನನಗೆ ಬಂದು ಉಪದೇಶ ಮಾಡ್ತೀರ. ಧರ್ಮ ಏನು, ನ್ಯಾಯ ಏನು, ಅನ್ಯಾಯ ಇದು ನನಗೆ ನೀನು ಹೇಳ್ತೀರ. ಶಕುನಿಯ ಮಗ ಹೋಗ ನಾಸ್ಮಾಕಂ ಭವಿತಾ ಸ್ನೇಹ ಕದಾಚಿತ್ ಪೂರ್ವಿಸ್ತಾರ ಭೇದ ಕದಾಚಿತ್ ಪೂರ್ವಿಸ್ತಾರ. ಎಂದೆಂದಿಗೂ ನಮ್ಮಲ್ಲಿ ಜಗಳ ಹೊರಕ ಹುಟ್ಟಿರಲಿಲ್ಲ, ಯುದ್ಧವಾಗ್ತಿರಲಿಲ್ಲ. ಧೃತರಾಷ್ಟ್ರಸ್ಯ ಸಂಬಂಧೋ ಯದಿನ ಸ್ಯಾತ್ ತ್ವಯಾ ಸಹ ತ್ವಂತು ಲೋಕವಿನಾಶಾಯ ಧೃತರಾಷ್ಟ್ರ ಕುಲಸ್ಯ. ನಿನಗೂ ಅಂದ್ರೆ ನಿಮ್ಮ ತಂದೆಗೂ ಧೃತರಾಷ್ಟ್ರನಿಗೂ ಬಳಗ ಇದ್ದಿದ್ದಿಲ್ಲ ಅಂತಾದರೆ ಧರ್ಮರಾಜ ಹೇಳುವ ಮಾತು, ಧೃತರಾಷ್ಟ್ರನ ಹೆಂಡತಿಯ ತಮ್ಮ ಆಗಿರಲಿಲ್ಲ ಅಂತಾಗಿದ್ರೆ ನಿನ್ನ ತಂದೆ
ಆಗ ನಮಗೂ ಈ ಕೌರವರಿಗೂ ಜಗಳ ಆಗ್ತಾನೇ ಇರಲಿಲ್ಲ. ಏನಾಗ್ತಿತ್ತು? ದುರ್ಯೋಧನ ರಾಜ್ಯ ಬೆಳೆಸಿದ್ದ, ಕೊಟ್ಟು ಬಿಡ್ತಿದ್ದೆ ನಾನು. ಈಗ ಅವರು ಮೋಸ ಮಾಡಿದ್ದಕ್ಕಾಗಿ ಯುದ್ಧವಾಗಿದೆ. ನಾನು ರಾಜ್ಯವನ್ನು ಕೊಟ್ಟಿದ್ರೆ ಈ ಭೀಮ ಅರ್ಜುನ ಯಾರು ಏನು ಮಾತಾಡ್ತಿರಲಿಲ್ಲ, ಯಾರು ಏನು ಮಾತಾಡ್ತಾ ಇಲ್ಲ. ಮೋಸ ಮಾಡಿದ್ದಕ್ಕಾಗಿ ಯುದ್ಧವಾಗಬೇಕಾದ ಅನಿವಾರ್ಯತೆ. ಈ ಅಂಶವನ್ನು ಚೆನ್ನಾಗಿದೆ. ದುರ್ಯೋಧನಿಗೆ ಏನು ರಾಜ್ಯ ಬೇಕಲ್ಲ, ನಾನು ಕೊಟ್ಬಿಡ್ತೀನಿ. ನನಗೇನು ವಿವಾದವೇ ಇರಲಿಲ್ಲ, ವಿರೋಧವೇ ಇರಲಿಲ್ಲ. ಕಕ್ಕನ ಪ್ರೀತಿ, ಕಕ್ಕನ ಸೇವೆ, ಅದು ನಮ್ಮ ಧರ್ಮ. ಅವನು ಯಾರು ಹೊರಗಿರಲ್ಲ ಅಲ್ಲ, ಅವನು ನಮ್ಮ ತಮ್ಮ. ದುರ್ಯೋಧನ ಅವನು ರಾಜ್ಯ ಮಾಡಿದ್ರೆ ನಾನು ಆಡಿದ ಹಾಗೆ ನಮಗೇನು ಅಸಮಾಧಾನ ಇತ್ತು. ರಾಜ್ಯದಲ್ಲಿ ಇರ್ತಿದ್ವಿ, ಇಂದ್ರಪ್ರಸ್ಥದಲ್ಲಿ ಇರ್ತಿದ್ವು ಅಥವಾ ಹಸ್ತಿನಪುರದಲ್ಲಿ ಇರ್ತಿದ್ವಿ. ಈ ಜಗಳ ಹಚ್ಚಿದವನು, ಮೋಸ ಮಾಡಿದವನು ನಿಮ್ಮಪ್ಪ. ನೀನ್ ನನಗೆ ಧರ್ಮದ ಉಪದೇಶವನ್ನು ಮಾಡಿ ಬರಬೇಡ. ಈ ಮಾತನ್ನ ಧರ್ಮರಾಜ ಹೇಳಬೇಕಾದ್ರೆ ಅದರ ಹಿನ್ನೆಲೆ ಎಷ್ಟೆಲ್ಲ ತಿಳುವಳಿಕೆ ಇದೆ. ಉತ್ಪನ್ನೋ ವೈರಪುರುಷ ಸ್ವಕುಲ ಜರ್ಚಲ. ವೀರಪುರುಷರಾಗಿ ನೀನು ಹುಟ್ಟಿದ್ದೀವಿ, ನಿನ್ನಿಂದ ವೈರ ಹುಟ್ಟಿದೆ, ವೈರದ ಬೀಜ ಬಿಟ್ಟಿದ್ದೀವಿ. ಜನ್ಮ ಪ್ರಭತಿ ಅಸ್ಮಾನ ಪಿತಾತೆ ಭಾವಪುರುಷ. ಹುಟ್ಟಿದಾಗಿನಿಂದ ಹಿಂದಿನವರೆಗೆ ನೀನು ಅಖಂಡವಾಗಿ ಪಾಪವನ್ನು ಮಾಡ್ತಾ ನಿರಂತರವಾಗಿ ಪಾಪವನ್ನು ಮಾಡ್ತಾ ಇರುವಂತಹ ಅಹಿತಾನಿ, ಯಾವುದು ಅಹಿತವೋ ಅದನ್ನು ಮಾಡಿದೆ, ಯಾವುದು ಪ್ರಶಂಸಾನಿ, ಯಾವುದು ಘೋರವಾದ ಪಾಪದ ಕೃತ್ಯವೋ ಜನರಿಗೆ ಪೀಡೆಯನ್ನು ಮಾಡುವಂತಹದ್ದು ಅದನ್ನು ನಿಮ್ಮಪ್ಪ ಮಾಡಿದ. ನಿತ್ಯ ಶಕ್ತತ್ತು ದೀಕ್ಷ. ನಿಮ್ಮಪ್ಪ ಈ ಕೆಲಸವನ್ನು ಯಾವಾಗಲೂ ಮಾಡುವುದಕ್ಕೆ ಉತ್ಪನ್ನನಾಗಿದ್ದಾನೆ. ಕುತ್ಸನ ವಾಸುದೇವಸ್ಯ ಮಮಚೈವ ವಿಶೇಷತಃ ಇವನ್ನೆಲ್ಲ ಹೇಳಿ ಧರ್ಮರಾಜ ಅವರನ್ನು ನಿದ್ದೆ ಮಾಡ್ತಾನೆ. ಉಲೂಕನನ್ನ ತಿರುಗಿ ಕೊಟ್ಟು ಕಳಿಸ್ತಾನೆ. ಉಲೂಕ, ನೀನು ಹೇಳುವಂತಹ ಸಂದೇಶ ನಮಗೆಲ್ಲ ಸಿಕ್ಕಿದೆ. ನೀನು ಆಡಿದ ಮಾತೇ ತಪ್ಪು, ನಿನಗೆ ಯಾವ ಅಧಿಕಾರವೂ ಇಲ್ಲ ಅಂತ ಹೇಳಿ ಉಲೂಕನನ್ನು ಬೈದು ಅವನ ತಂದೆಯನ್ನು ನಿದ್ದೆ ಮಾಡಿ ದುರ್ಯೋಧನನಿಗೆ ತಿರುಗಿ ಕೊಟ್ಟು ಕಳಿಸ್ತಾನೆ ಶ್ರೀಕೃಷ್ಣ ಪರಮಾತ್ಮ ಹಾಗೂ ಧರ್ಮರಾಜ.